ಒಮ್ಮೆ ಭಾರತ ಖಂಡದಲ್ಲಿ ಕೌಶಿಕ ಎಂಬ ಪರಾಕ್ರಮಶಾಲಿ ರಾಜನು ಆಳುತ್ತಿದ್ದನು. ಅವನು ಶೂರನಾಗಿದ್ದ, ಬಲಿಷ್ಠನಾಗಿದ್ದ ಮತ್ತು ತನ್ನ ಸಾಮ್ರಾಜ್ಯದ ವೈಭವದಲ್ಲಿ ಅಪಾರ ಹೆಮ್ಮೆ ಹೊಂದಿದ್ದನು. ರಾಜನಾಗಿ ಅವನಿಗೆ ಯುದ್ಧ, ವಿಜಯ, ಸಂಪತ್ತು ಮತ್ತು ಅಧಿಕಾರವೇ ಎಲ್ಲವೂ ಆಗಿತ್ತು. ಒಂದು ದಿನ ಕೌಶಿಕ ರಾಜನು ತನ್ನ ಸೈನ್ಯದೊಂದಿಗೆ ಅರಣ್ಯ ಮಾರ್ಗದಲ್ಲಿ ಸಾಗುತ್ತಿದ್ದಾಗ ವಸಿಷ್ಠ ಮಹರ್ಷಿಯ ಆಶ್ರಮಕ್ಕೆ ಬಂದನು. ವಸಿಷ್ಠರು ರಾಜನನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಆಶ್ರಮದಲ್ಲಿ ಯಾವುದೇ ಐಶ್ವರ್ಯವಿಲ್ಲದಿದ್ದರೂ ರಾಜ ಮತ್ತು ಅವನ ಸಂಪೂರ್ಣ ಸೈನ್ಯಕ್ಕೆ ಅದ್ಭುತ ಆತಿಥ್ಯವನ್ನು ಒದಗಿಸಲಾಯಿತು. ರಾಜನು ಆಶ್ಚರ್ಯದಿಂದ ಕೇಳಿದನು, ಮಹರ್ಷಿಗಳೇ, ಇಷ್ಟು ಸಾಮಾನ್ಯ ಆಶ್ರಮದಲ್ಲಿ ಇಷ್ಟೊಂದು ಸತ್ಕಾರ ಹೇಗೆ ಸಾಧ್ಯ? ಅದಕ್ಕೆ ವಸಿಷ್ಠರು ಹೇಳಿದರು, ಇದು ನನ್ನ ಕಾಮಧೇನು ನಂದಿನಿಯ ಕೃಪೆ. ಕಾಮಧೇನು ಎಂಬ ದಿವ್ಯ ಗೋವು ಎಲ್ಲವನ್ನೂ ಒದಗಿಸುವ ಶಕ್ತಿಯನ್ನ ಹೊಂದಿತ್ತು. ರಾಜ ಕೌಶಿಕನ ಮನದಲ್ಲಿ ಆಸೆ ಮೂಡಿತು. ಅವನು ಯೋಚಿಸಿದನು, ಇಂತಹ ಅದ್ಭುತ ಶಕ್ತಿ ನನ್ನ ರಾಜ್ಯದಲ್ಲಿರಬೇಕು. ಅವನು ನಂದಿನಿಯನ್ನು ತನ್ನೊಂದಿಗೆ ಕೊಂಡೊಯ್ಯಲು ಯತ್ನಿಸಿದನು. ಆದರೆ ವಸಿಷ್ಠರು ನಿರಾಕರಿಸಿದರು. ಕೋಪಗೊಂಡ ರಾಜನು ಬಲಪ್ರಯೋಗಕ್ಕೆ ಮುಂದಾದನು. ಆದರೆ ವಸಿಷ್ಠ ಮಹರ್ಷಿಯ ಬ್ರಹ್ಮದಂಡದ ಮುಂದೆ ರಾಜನ ಎಲ್ಲ ಶಕ್ತಿಯು ನಿಷ್ಕ್ರಿಯವಾಗಿ ಬಿಟ್ಟಿತು. ಆ ದಿನ ಕೌಶಿಕನು ಅರಿತುಕೊಂಡನು, ರಾಜಶಕ್ತಿ ಎಷ್ಟೇ ಮಹತ್ತರವಾದರೂ ಋಷಿ ಶಕ್ತಿಯ ಮುಂದೆ ಅದು ಅಲ್ಲ. ಈ ಘಟನೆ ಅವನ ಜೀವನವನ್ನ ಸಂಪೂರ್ಣವಾಗಿ ಬದಲಿಸಿತು. ರಾಜ್ಯ, ವೈಭವ ಮತ್ತು ಸಿಂಹಾಸನವನ್ನು ತ್ಯಜಿಸಿ ಕಠಿಣ ತಪಸ್ಸಿಗೆ ಮುಂದಾದನು. ರಾಜ್ಯ ತ್ಯಜಿಸಿದ ಕೌಶಿಕನು ಈಗ ವಿಶ್ವಾಮಿತ್ರನಾಗಬೇಕೆಂಬ ಮಹಾಸಂಕಲ್ಪದಿಂದ ಅರಣ್ಯಕ್ಕೆ ಹೊರಟನು. ರಾಜಮಹಲದ ಐಶ್ವರ್ಯ, ಸೈನ್ಯದ ವೈಭವ, ಅಧಿಕಾರದ ಗರ್ವ ಎಲ್ಲವನ್ನೂ ಬಿಟ್ಟು ಅವನು ಕಠಿಣ ತಪಸ್ಸಿನ ಮಾರ್ಗವನ್ನ ಹಿಡಿದನು. ಅರಣ್ಯದ ನಿಶ್ಶಬ್ದತೆಯಲ್ಲಿ ಗಾಳಿ ಮತ್ತು ಮಳೆಯನ್ನೇ ಸಹಿಸಿ ವರ್ಷಗಳ ಕಾಲ ತಪಸ್ಸಿನಲ್ಲಿ ಲೀನನಾದನು. ಅವನ ಗುರಿ ಒಂದೇ, ಬ್ರಹ್ಮರ್ಷಿಯಾಗಬೇಕೆಂದು. ವಸಿಷ್ಠರ ಸಮಾನ ಸ್ಥಾನ ಪಡೆಯಬೇಕು. ಅವರ ತಪಸ್ಸಿನ ಜ್ವಾಲೆ ದೇವಲೋಕವನ್ನೇ ಕಂಗೊಳಿಸಿತು. ದೇವೇಂದ್ರನಿಗೆ ಆತಂಕವಾಯಿತು. ಈ ರಾಜನು ತನ್ನ ತಪಸ್ಸಿನಿಂದ ಅಪಾರ ಶಕ್ತಿ ಪಡೆದರೆ ದೇವಲೋಕಕ್ಕೂ ಸವಾಲಾಗಬಹುದು ಎಂದು ಇಂದ್ರನು ಚಿಂತಿಸಿದನು. ಅದಕ್ಕಾಗಿ ವಿಶ್ವಾಮಿತ್ರನ ತಪಸ್ಸನ್ನ ಭಂಗಪಡಿಸಲು ಸ್ವರ್ಗದ ಅಪ್ಸರೆ ಮೇನಕೆಯನ್ನ ಕಳುಹಿಸಿದನು. ಮೇನಕೆಯ ಸೌಂದರ್ಯ ಅಪಾರ. ಅವಳ ನೃತ್ಯ, ಅವಳ ಮಧುರ ನಗು, ಅವಳ ದಿವ್ಯ ರೂಪ ಯಾರ ಮನವನ್ನೂ ಸೆಳೆಯುವಂಥದ್ದು. ಅರಣ್ಯದ ತಪಸ್ಸಿನ ಮಧ್ಯೆ ಮೇನಕೆಯ ಆಗಮನದಿಂದ ವಿಶ್ವಾಮಿತ್ರನ ಮನಸ್ಸು ಚಂಚಲವಾಯಿತು. ತಪಸ್ಸಿನ ತೀವ್ರತೆ ಕ್ಷೀಣಿಸಿತು. ಅವನು ಮೇನಕೆಯ ಮೋಹಕ್ಕೆ ಒಳಗಾದನು. ವರ್ಷಗಳ ಕಾಲ ಅವಳೊಂದಿಗೆ ಕಳೆದನು. ಈ ಸಂಬಂಧದಿಂದ ಶಕುಂತಳೆಯ ಜನನವಾಯಿತು. ಆದರೆ ಕೆಲ ಕಾಲದ ನಂತರ ವಿಶ್ವಾಮಿತ್ರನು ತನ್ನ ತಪ್ಪನ್ನ ಅರಿತುಕೊಂಡನು. ನನ್ನ ತಪಸ್ಸಿನ ದಾರಿ ತಪ್ಪಿದೆ. ನಾನು ಇನ್ನೂ ನನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಜಯಿಸಲಿಲ್ಲ ಎಂದು ಪಶ್ಚಾತ್ತಾಪಗೊಂಡನು. ಅವನು ಮೇನಕೆಯನ್ನ ತೊರೆದು ಮತ್ತೊಮ್ಮೆ ಇನ್ನಷ್ಟು ಕಠಿಣ ತಪಸ್ಸಿಗೆ ಮುಂದಾದನು. ಈ ಬಾರಿ ಅವನ ಸಂಕಲ್ಪ ಇನ್ನಷ್ಟು ಬಲಿಷ್ಠವಾಗಿತ್ತು. ಅನೇಕ ವರ್ಷಗಳು ಕಳೆದವು. ಅವನು ತನ್ನ ಮನಸ್ಸನ್ನು, ಇಚ್ಛೆಗಳನ್ನು, ಕೋಪವನ್ನು ನಿಯಂತ್ರಿಸಲು ಪ್ರಾರಂಭಿಸಿದನು. ಈ ಸಮಯದಲ್ಲಿ ತ್ರಿಶಂಕು ಎಂಬ ರಾಜನು ತನ್ನ ದೇಹ ಸಮೇತ ಸ್ವರ್ಗಕ್ಕೆ ಹೋಗಬೇಕೆಂಬ ವಿಚಿತ್ರ ಆಸೆಯನ್ನ ಹೊಂದಿದ್ದನು. ವಸಿಷ್ಠರು ಇದನ್ನು ನಿರಾಕರಿಸಿದರು. ಆದರೆ ತ್ರಿಶಂಕು ವಿಶ್ವಾಮಿತ್ರನ ಬಳಿ ಬಂದು ಶರಣಾದನು.
ವಿಶ್ವಾಮಿತ್ರನು ತನ್ನ ತಪಸ್ಸಿನ ಶಕ್ತಿಯಿಂದ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸಲು ಯತ್ನಿಸಿದನು. ಆದರೆ ದೇವತೆಗಳು ತ್ರಿಶಂಕುವನ್ನು ಸ್ವರ್ಗದಿಂದ ತಳ್ಳಿ ಹಾಕಿದರು. ತ್ರಿಶಂಕು ಮಧ್ಯಾಕಾಶದಲ್ಲಿ ತೂಗಾಡತೊಡಗಿದನು. ಆ ಕ್ಷಣದಲ್ಲಿ ವಿಶ್ವಾಮಿತ್ರನ ಕೋಪ ಉಕ್ಕಿ ಬಂತು. ನಾನು ಹೊಸ ಸ್ವರ್ಗವನ್ನೇ ಸೃಷ್ಟಿಸುತ್ತೇನೆ ಎಂದು ಘೋಷಿಸಿದನು. ತನ್ನ ಅಪಾರ ತಪೋಬಲದಿಂದ ಹೊಸ ನಕ್ಷತ್ರಮಂಡಲ, ಹೊಸ ಲೋಕವನ್ನೇ ನಿರ್ಮಿಸಿದನು. ತ್ರಿಶಂಕುಗಾಗಿ ಹೊಸ ಸ್ವರ್ಗವನ್ನ ಸೃಷ್ಟಿಸಿದ ವಿಶ್ವಾಮಿತ್ರ ಇದನ್ನೇ ತ್ರಿಶಂಕು ಸ್ವರ್ಗ ಎಂದು ಕರೆದನು. ಈ ಘಟನೆಯಿಂದ ವಿಶ್ವಾಮಿತ್ರನ ಶಕ್ತಿ ಸರ್ವಲೋಕಕ್ಕೂ ತಿಳಿಯಿತು. ಆದರೆ ಕೋಪ ಇನ್ನೂ ಅವನೊಳಗೆ ಜೀವಂತವಾಗಿತ್ತು. ಬ್ರಹ್ಮರ್ಷಿಯಾಗಲು ಕೇವಲ ಶಕ್ತಿ ಸಾಕಾಗಲಿಲ್ಲ, ಅಹಂಕಾರ ಮತ್ತು ಕೋಪವನ್ನು ಜಯಿಸಬೇಕಿತ್ತು. ಹೀಗಾಗಿ ಅವನು ಮತ್ತೆ ತಪಸ್ಸಿನಲ್ಲಿ ಲೀನನಾದನು. ರಂಬೆ ಎಂಬ ಮತ್ತೊಬ್ಬ ಅಪ್ಸರೆಯನ್ನು ಕಳುಹಿಸಿ ಅವನ ಮನಸ್ಸನ್ನು ಪರೀಕ್ಷಿಸಲಾಯಿತು. ಆದರೆ ಈ ಬಾರಿ ಮೋಹಕ್ಕೆ ಒಳಗಾಗದಿದ್ದರೂ ಕೋಪದಿಂದ ರಂಬೆಗೆ ಶಾಪವನ್ನ ನೀಡಿದನು. ಮತ್ತೊಮ್ಮೆ ವಿಶ್ವಾಮಿತ್ರನು ಅರಿತುಕೊಂಡನು, ಕೋಪವೂ ನನ್ನ ದೌರ್ಬಲ್ಯವೇ. ಅವನು ತನ್ನ ಕೋಪವನ್ನ ಸಂಪೂರ್ಣವಾಗಿ ತ್ಯಜಿಸಲು ಸಂಕಲ್ಪವನ್ನ ಮಾಡಿಕೊಂಡನು. ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಅವನು ಸಂಪೂರ್ಣ ಶಾಂತಿ, ಸಹನೆ ಮತ್ತು ಆತ್ಮಜ್ಞಾನವನ್ನ ಗಳಿಸಿದನು. ಕೊನೆಗೆ ವಸಿಷ್ಠ ಮಹರ್ಷಿಯೇ ಅವರ ತಪಸ್ಸಿಗೆ ಮೆಚ್ಚಿ ಅವರ ತ್ಯಾಗ ಮತ್ತು ಆತ್ಮವಿಜಯವನ್ನು ಒಪ್ಪಿಕೊಂಡು ಹೇಳಿದರು, ಇನ್ನು ನೀನು ಕೇವಲ ರಾಜನಲ್ಲ, ನೀನು ಬ್ರಹ್ಮರ್ಷಿ ವಿಶ್ವಾಮಿತ್ರ. ಆ ಕ್ಷಣ ಒಬ್ಬ ಅಹಂಕಾರಿ ರಾಜನು ಸಂಪೂರ್ಣ ಆತ್ಮಜ್ಞಾನಿಯ ಮಹರ್ಷಿಯಾದನು. ರಾಜ ಕೌಶಿಕನು ವಿಶ್ವಾಮಿತ್ರನಾದನು. ವಿಶ್ವದಾಮಿತ್ರನಾದ ಮಹರ್ಷಿಯಾದನು. ಈ ಕತೆ ನಮಗೆ ಹೇಳುವುದು, ಅಧಿಕಾರಕ್ಕಿಂತ ಜ್ಞಾನ ಶ್ರೇಷ್ಠ, ಅಹಂಕಾರಕ್ಕಿಂತ ತಪಸ್ಸು ಮಹಾನ್. ಮನುಷ್ಯನ ಸಂಕಲ್ಪ ಅವನನ್ನು ರಾಜನಿಂದ ಋಷಿಯಾಗಿಸಿತು. ಜೀವನದಲ್ಲಿ ವಿಫಲತೆಗಳು ಬಂದರೂ, ಮೋಹ ಮತ್ತು ಕೋಪದ ದಾರಿ ತಪ್ಪಿಸಿದರೂ ದೃಢ ಸಂಕಲ್ಪದಿಂದ ಮನುಷ್ಯನು ತನ್ನನ್ನೇ ಮರುರೂಪಿಸಬಹುದು. ರಾಜನಿಂದ ಋಷಿಯಾಗುವುದು ಕೇವಲ ಸ್ಥಾನ ಬದಲಾವಣೆ ಅಲ್ಲ, ಅದು ಆತ್ಮವಿಜಯದ ಪರಮಗಾದೆ.